ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೋಸ್ತಿ ಸರ್ಕಾರದಲ್ಲಿ ಮತ್ತೆ ಮುನಿಸು ಮುಂದುವರೆದಿದೆ. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಅಪಸ್ವರ ಎತ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಸೋಮಶೇಖರ್ ಬೆನ್ನಲ್ಲೇ ಇದೀಗ ಸಿದ್ದು ಮತ್ತೆ ಸಿಎಂ ಆಗಲಿ ಅಂತ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಕಂಟ್ರೋಲ್ ಮಾಡಿ ಅಂದಿದ್ದು ತಪ್ಪು, ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗ್ಲಿ ಅಂದ್ರೆ ತಪ್ಪೇನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಸಿಎಂ ಆಗಲಿ ಅಂತ ನಾನೂ ಹೇಳ್ತೀನಿ. ಅನಿವಾರ್ಯವಾಗಿ ನಾವು ಜೆಡಿಎಸ್ಗೆ ಶರಣಾಗಿದ್ದೇವೆ. ನಮ್ಮ ಪಕ್ಷದ ಔದಾರ್ಯವನ್ನ ಸಿಎಂ ಅರ್ಥ ಮಾಡಿಕೊಳ್ಬೇಕು. ಸಿಎಂಗೆ ಇನ್ನಷ್ಟು ತಾಳ್ಮೆ ಮತ್ತು ಪ್ರಬುದ್ಧತೆ ಬರಲಿ. ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ರೆ ತಪ್ಪೇನು? ದೇವೇಗೌಡರನ್ನ ಬಿಟ್ರೆ ಸಿದ್ದರಾಮಯ್ಯನವರೇ ಬೆಸ್ಟ್ ಸಿಎಂ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಎಲ್ಲೋ ಒಂದ್ ಕಡೆ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ವಾ, ಜೊತೆಗೆ ಎಲ್ಲ ಒಂದು ಅಲೆ ಸಿದ್ದರಾಮಯ್ಯ ಕಡೆ ವಾಲ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇರ್ತಕ್ಕಂಥದ್ದು. ದೋಸ್ತಿ ಸರ್ಕಾರದಲ್ಲಿ ಮತ್ತೆ ಮುನಿಸು ಮುಂದುವರೆದಿದೆ. ಒಂದಷ್ಟು ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ವಿರುದ್ಧವೇ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ನಾವು ಗಮನಿಸ್ತಾ ಇದ್ವಿ, ಸಿದ್ದರಾಮಯ್ಯ ಅವರು ಒಂದು ರೀತಿಯಾಗಿ ಅವ್ರದೇ ಆದಂತಹ ದಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಹ ಒಂದು ರೀತಿಯಾಗಿ ಸ್ಟೆಪ್ ಬ್ಯಾಕ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ತನ್ಮಧ್ಯೆ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಬಸವರಾಜ ರಾಯರೆಡ್ಡಿ ತಮ್ಮದೇ ಆದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಕುಮಾರಸ್ವಾಮಿ ವಿರುದ್ಧ ಮತ್ತೆ ಅಪಸ್ವರ ಎತ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಸೋಮಶೇಖರ್ ಬೆನ್ನಲ್ಲೇ ಇದೀಗ ಸಿದ್ದು ಮತ್ತೆ ಸಿಎಂ ಆಗ್ಲಿ ಅಂತ ಬಸವರಾಜ ರಾಯರೆಡ್ಡಿ ಹೇಳಿರ್ತಕ್ಕಂಥದ್ದು. ಹಾಗಾದ್ರೆ ನಿಜಕ್ಕೂ ಸಿದ್ದರಾಮಯ್ಯನವರ ಮುಂದಿನ ಭವಿಷ್ಯ ಏನು? ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಅವರ ಕಡೆ ಏನಾದರೂ ಅಲೆ ವಾಲ್ತಾ ಇದೆಯಾ? ಕಾಂಗ್ರೆಸ್ ನಾಯಕರು ಅವರು ಸಿಎಂ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರಾ? ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಅದಕ್ಕೆ ವಿಷಕಂಠನಾಗಿದ್ದೇನೆ ಅಂತ ಅವರು ಸ್ವಲ್ಪ ಗ್ರಾಮೀಣ ಭಾಷೆಯಲ್ಲಿ ಹೇಳಿದರು. ನಾನು ಅದನ್ನು ಸ್ವಲ್ಪ ಮಾಡಿಫೈಡ್ ಲ್ಯಾಂಗ್ವೇಜಲ್ಲಿ ಹೇಳಿದೆ. ಹೀಗಾಗಿ ಅವ್ರು ಯಾವಾಗ ಅದು ಆಗಿದ್ದಾರೆ ಅಂದಮೇಲೆ ಹಿ ಶುಡ್ ಬೇರ್ ತಾಳ್ಮೆ ಕಳ್ಕೊಳ್ಳೋದು, ಆಮೇಲೆ ಭಾವಯುದ್ಧಕ್ಕೆ ಒಳಗಾಗಬಾರ್ದು. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರಲಿ, ಇನ್ನೂ ಹೆಚ್ಚಿನ ಮ್ಯಾಚುರಿಟಿ ಬರಲಿ ಅಂಥೇಳಿ ನಾನು ಹಾರೈಸ್ತೀನಿ. ಎಡ್ಪಾಡಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡಿದ್ದಾರೆ. ಅದನ್ನು ದೊಡ್ಡದಾಗಿ ಕುಮಾರಸ್ವಾಮಿ ಅವರು ಮಾಡಬಾರ್ದು. ಕುಮಾರಸ್ವಾಮಿ ಅವರು ಮ್ಯಾಗ್ನಾನಿಮಸ್ ಮನಸ್ಸು ಹೋಗ್ಬೇಕು. ಈಗ ಅವ್ರು ಮುಖ್ಯಮಂತ್ರಿ, ಇವೆಲ್ಲವನ್ನು ಸಹಿಸ್ಕೋಬೇಕು. ಅವರೇ ಹೇಳಿದ್ದಾರೆ ನಾನು ನೀಲಕಂಠ ಆಗಿಬಿಟ್ಟಿದ್ದೀನಿ ಅಂತ. ನೀಲಕಂಠ ಅಂದರೆ ನೆಲ ಕುಡಿಬೇಕು. ಅದೇ ನೀಲಕಂಠ. ನಾನು ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್ನಾಗ ಹೇಳಿದೆ, ಹೌದಲ್ರಿ? ನೀಲಕಂಠ ಅಂದರೆ ನೀಲ ಅಂದ್ರೇನು? ನೀಲ ಇದೆ ಕಹಿ, ಗೊತ್ತಾಯ್ತಾ? ಅದಕ್ಕೆ ವಿಷಕಂಠನಾಗಿದ್ದೇನೆ ಅಂತ ಅವರು ಸ್ವಲ್ಪ ಗ್ರಾಮೀಣ ಭಾಷೆಯಲ್ಲಿ ಹೇಳಿದರು. ನಾನು ಅದನ್ನು ಸ್ವಲ್ಪ ಮಾಡಿಫೈಡ್ ಲ್ಯಾಂಗ್ವೇಜಲ್ಲಿ ಹೇಳಿದೆ. ಹೀಗಾಗಿ ಅವ್ರು ಯಾವಾಗ ಅದು ಆಗಿದ್ದಾರೆ ಅಂದಮೇಲೆ ಹಿ ಶುಡ್ ಬೇರ್ ತಾಳ್ಮೆ ಕಳ್ಕೊಳ್ಳೋದು, ಆಮೇಲೆ ಭಾವಯುದ್ಧಕ್ಕೆ ಒಳಗಾಗಬಾರ್ದು. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರಲಿ, ಇನ್ನೂ ಹೆಚ್ಚಿನ ಮ್ಯಾಚುರಿಟಿ ಬರಲಿ ಅಂಥೇಳಿ ನಾನು ಹಾರೈಸ್ತೀನಿ. ಎಡ್ಪಾಡಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡಿದ್ದಾರೆ. ಅದನ್ನು ದೊಡ್ಡದಾಗಿ ಕುಮಾರಸ್ವಾಮಿ ಅವರು ಮಾಡಬಾರ್ದು. ಕುಮಾರಸ್ವಾಮಿ ಅವರು ಮ್ಯಾಗ್ನಾನಿಮಸ್ ಮನಸ್ಸು ಹೋಗ್ಬೇಕು. ಈಗ ಅವ್ರು ಮುಖ್ಯಮಂತ್ರಿ, ಇವೆಲ್ಲವನ್ನು ಸಹಿಸ್ಕೋಬೇಕು. ಅವರೇ ಹೇಳಿದ್ದಾರೆ ನಾನು ನೀಲಕಂಠ ಆಗಿಬಿಟ್ಟಿದ್ದೀನಿ ಅಂತ. ನೀಲಕಂಠ ಅಂದರೆ ನೆಲ ಕುಡಿಬೇಕು. ಅದೇ ಎಸ್ ವೀಕ್ಷಕರೇ, ಮುಖ್ಯಮಂತ್ರಿ ಆದಂಥವರು ಎಲ್ಲವನ್ನ ಸಹಿಸಿಕೊಳ್ಬೇಕು. ಯಾವುದೇ ರೀತಿಯಾಗಿ ಈ ರೀತಿಯಾದಂಥ ಅಭಿಪ್ರಾಯಗಳು, ಹೇಳಿಕೆಗಳು ವ್ಯಕ್ತವಾದಂಥ ಸಂದರ್ಭದಲ್ಲಿ ಎಲ್ಲವನ್ನ ಸಮಾನಾರ್ಥವಾಗಿ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಕಳೆದ 2-3 ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ MTB ನಾಗರಾಜ್ ಆಗಿರ್ಬೋದು, ಸೋಮಶೇಖರ್ ಆಗಿರ್ಬೋದು, ತಮ್ಮದೇ ಆದಂಥ ಅಭಿಪ್ರಾಯವನ್ನು ಮಂಡಿಸಿದ್ರು ಸಾರ್ವಜನಿಕ ಸಭೆಯಲ್ಲಿ. ಅದೇನು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ನಮ್ಮ ನಾಯಕರು ಅವರೇ ಆಗಿದ್ದಾರೆ, ಪ್ರಶ್ನಾತೀತ ನಾಯಕರಾಗಿದ್ದಾರೆ. ದೇವೇಗೌಡರ ನಂತರ ಒಂದು ಒಳ್ಳೆ ಬೆಸ್ಟ್ ಸಿಎಂ ಯಾರು ಅಂದರೆ ಅದು ಸಿದ್ದರಾಮಯ್ಯನವರು ಮಾತ್ರ ಅನ್ನೋಂಥ ಒಂದು ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಪೂರಕ ಬೆಂಬಂತ ಇದೀಗ ಮತ್ತೊಂದು ಹೇಳಿಕೆ ವ್ಯಕ್ತವಾಗಿದೆ ಕಾಂಗ್ರೆಸ್ ನಾಯಕರಿಂದ. ಹಾಗಾದ್ರೆ ಈ ಒಂದು ಹೇಳಿಕೆ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಬಹುದು ಅನ್ನುವಂಥದ್ದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ರು. ಒಂದು ರೀತಿಯಾಗಿ ಅವರು ನಿರಾಸಾದಾಯಕವಾಗಿ ತಮ್ಮ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನು ಆಗಬಹುದು ಅನ್ನುವಂಥದ್ದು. ಕುಮಾರಸ್ವಾಮಿ ಅವರಂತೂ ಒಂದು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಹೇಳಿಕೆನ ನಿನ್ನೆ ಕೊಟ್ಟು ಬಿಟ್ಟರು. ನಾನು ಹಿಂದೆ ಸರಿತೀನಿ ಒಂದು ವೇಳೆ ಏನಾದರೂ ತೃಪ್ತಿದಾಯಕವಾಗಿ ನನ್ನ ಆಡಳಿತ ವೈಖರಿ ಇಲ್ಲ ಅಂದರೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಈ ಕುರಿತು ಹೇಳಿಬಿಡ್ಲಿ, ನಾನು ಸ್ಟೆಪ್ ಡೌನ್ ಅಥವಾ ಹಿಂದೆ ಸರಿತೀನಿ ನನ್ನ ಪದವಿಯಿಂದ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು. ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ತನ್ಮಧ್ಯೆ ಇದೀಗ ಸಿದ್ದರಾಮಯ್ಯನವರ ಬಂಟರು ಅಥವಾ ಅವರ ಆಪ್ತರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ.